ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಸನದ ಪ್ರಭಾವಿ ಸ್ವಾಮೀಜಿಯ ಕಾಮಕಾಂಡ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ಮೆಟ್ಟಿಲೇರಿದ ಆ ಪ್ರಭಾವಿ ಸ್ವಾಮೀಜಿ ಸುದ್ದಿ ಪ್ರಸಾರ ಮಾಡದಂತೆ ತಡೆ ಕೋರಿ ಸ್ವಾಮೀಜಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಇವತ್ತು ನಡೆಯಲಿದೆ ಸುದ್ದಿ ಪ್ರಸಾರ ಕುರಿತ ಅರ್ಜಿ ವಿಚಾರಣೆ. ಈ ಮಹಾಸ್ವಾಮೀಜಿ ಕಾಮಕಾಂಡ ಬಯಲು ಮಾಡಿದ್ದಂತಹ ಗ್ಯಾರಂಟಿ ನ್ಯೂಸ್. ಮಹಿಳೆ ಜೊತೆ ಅಸಭ್ಯ ದೃಶ್ಯದಲ್ಲಿ ಕಾಣಿಸಿಕೊಂಡಿದ್ದಂತಹ ಸ್ವಾಮೀಜಿ, ಮೊಬೈಲ್ ನೋಡುತ್ತಾ ಮಾಡಬಾರ್ದನ್ನ ಮಾಡಿದ್ದಂತಹ ಸ್ವಾಮೀಜಿ, ಮಠದಲ್ಲೇ ಮಾನಗೇಡಿ ಕೆಲಸದಲ್ಲಿ ತೊಡಗಿ ಮಾನ ಮರ್ಯಾದೆ ಬೆಟ್ಟಿದ್ದಂತಹ ಸ್ವಾಮೀಜಿ, ಆ ಅಸಹ್ಯ ವಿಡಿಯೋವನ್ನ ತೋರಿಸೋದಕ್ಕೆ ಆಗದೆ ಸುದ್ದಿ ಮಾಡಿದಂತಹ ನಿಮ್ಮ ಗ್ಯಾರಂಟಿ ನ್ಯೂಸ್ ಹೆಸರು ಹೇಳದೆ ಸುದ್ದಿ ಮಾಡಿದ ಕೂಡಲೇ ಶಾಕ್ ಆಗಿದ್ದಂತಹ ಸ್ವಾಮೀಜಿ ಇದೀಗ ತನ್ನ ವಿಡಿಯೋ ಪ್ರಸಾರ ಮಾಡದಂತೆ ಕೋರ್ಟ್ ಮೆಟ್ಟಿಲೇರಿರುವಂತಹ ಭವಿಷ್ಯ ಸ್ವಾಮೀಜಿ, ಅವರಿವರ ಭವಿಷ್ಯವನ್ನ ಹೇಳುವಂತಹ ಸ್ವಾಮೀಜಿಗಳು ಈ ರೀತಿಯಾಗಿ ರಾಸಲೀಲೆಯಲ್ಲಿ ಸಿಕ್ಕಾಕೊಂಡು ಬಳಲಿ ಬೆಂಡಾಗ್ತಾ ಇದ್ದಾರೆ. ಆ ಸ್ವಾಮೀಜಿಯ ಹೆಸರನ್ನ ಹೇಳದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿ ಪ್ರಸಾರವನ್ನ ಮಾಡಿತ್ತು. ಸ್ವಾಮೀಜಿಗಳು ಯಾವ ರೀತಿಯಾಗಿ ಇರಬೇಕು ಎಲ್ಲವನ್ನ ತ್ಯಜಿಸಿ ಖಾದಿಯನ್ನ ಧರಿಸುವಂತಹ ಸ್ವಾಮೀಜಿಗಳು ಈ ರೀತಿಯಾಗಿ ಕಾಮಕಾಂಡದಲ್ಲಿ ಸಿಲುಕಿ ಹಾಕೊಳ್ಳೋದು ಯಾಕೆ? ಇಲ್ಲ, ನನಗಾಗೋದಿಲ್ಲ, ನಾನು ಕಾವಿಯನ್ನ ಧರಿಸೋದಿಲ್ಲ, ನಾನು ಯೋಗ್ಯನಲ್ಲ, ನಾನು ಅಯೋಗ್ಯ ಅಂತ ಹೇಳಿ ಬಿಟ್ಟು ಬಿಡಬೇಕು. ಅದನ್ನ ಬಿಟ್ಟು ಕಾವಿಯನ್ನ ಧರಿಸಿ ಸಮಾಜಕ್ಕೆ ನಾನು ಭವಿಷ್ಯವನ್ನ ನುಡಿತೀನಿ, ರಾಜ್ಯದಲ್ಲಿ ಹೀಗಾಗ್ಬಿಡುತ್ತೆ, ದೇಶದಲ್ಲಿ ಹೀಗಾಗ್ಬಿಡುತ್ತೆ, ಹಾಗಾಗ್ಬಿಡುತ್ತೆ ಅಂತ ಹೇಳುವಂತಹ ಕಾಮ ಸ್ವಾಮೀಜಿಗಳಿಗೆ ಯಾಕೆ ಬೇಕು ಇದೆಲ್ಲ ಅಂತ ಹೇಳಿ ಇದೀಗ ಕೋರ್ಟ್ ಮೆಟ್ಟಿಲೇರಿದ್ದಾರಂತೆ. ಆ ಸ್ವಾಮೀಜಿ ಸುದ್ದಿಯನ್ನ ಬಿತ್ತರಿಸಬಾರದು, ಪ್ರಸಾರ ಮಾಡಬಾರದು ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿದ್ದಾರಂತೆ. ಕೋರ್ಟ್ ಮೆಟ್ಟಿಲು ಏರುವ ಮುನ್ನ ಯೋಚನೆ ಮಾಡಬೇಕಾಗಿತ್ತು. ಈ ರೀತಿಯಾಗಿ ನಾನು ನಡ್ಕೊಂಡ್ರೆ ನನ್ನ ಮಾನ ಮರ್ಯಾದೆ ಎಲ್ಲಿಗೆ ಹರಾಜಾಗಬಹುದು, ನಾನು ಈ ರೀತಿಯಾಗಿ ನಡೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಯೋಚನೆ ಮಾಡಬೇಕು. ಹಲವರಿಗೆ ಬುದ್ಧಿ ಹೇಳುವಂತಹ ಅವಿವೇಕಿಗಳು ಈ ರೀತಿಯಾಗಿ ನಡೆದುಕೊಳ್ತಾ ಇದ್ರೆ ಇವರನ್ನ ಸ್ವಾಮೀಜಿ ಅಂತ ಹೇಳಬೇಕಾ, ಕರಿಬೇಕಾ? ಆ ಒಂದು ಪದಕ್ಕೆ ಅವಮಾನ ಅಲ್ವಾ, ಆ ಒಂದು ಸ್ಥಾನಕ್ಕೆ ಅವಮಾನ ಅಲ್ವಾ ಅಂತ ಹೇಳಿ ಮೂರ್ಖರು, ನಾವುಗಳು ಮೂರ್ಖರು ಅಷ್ಟೇ. ಸ್ವಾಮೀಜಿಗಳು ಅಂತ ಅನ್ಕೊಂಡು ತಲೆ ಮೇಲೆ ಕೂರಿಸ್ಕೊಂಡಿರ್ತೀವಿ. ಬಟ್ ಆದ್ರೆ ಅವ್ರು ಮಾಡೋದೆಲ್ಲ ಈ ರೀತಿಯಾದಂತಹ ಕೆಟ್ಟ ಕೆಲಸಗಳು ಕಣ್ಣಾರಿ ನೋಡ್ಬೇಕಲ್ಲ ನಾವುಗಳು. ಅದೇ ಅಸಹ್ಯ ಅಂತ ಅನ್ಸೋದು. ಭವಿಷ್ಯ ನುಡಿತೀನಿ, ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಪ್ರಳಯ ಆಗೋಗ್ಬಿಡುತ್ತೆ, ರಾಜಕೀಯದಲ್ಲಿ ಬದಲಾವಣೆ ಆಗೋಗ್ಬಿಡುತ್ತೆ, ಯುದ್ಧಗಳಾಗ್ಬಿಡ್ತವೆ, 3ನೇ ಮಹಾಯುದ್ಧವನ್ನ ನೋಡ್ತೀವಿ ನಾವು ಅಂತ ಹೇಳ್ತಾ ಇದ್ದಂತಹ ಆ ಸ್ವಾಮೀಜಿ ಇದೀಗ ತಮ್ಮ ಯುದ್ಧವನ್ನ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ, ಹೇಗೆ ನಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾವು ನೀವು ಎಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಹೆಸರು ಹೇಳಬಾರ್ದು ಅಂತ ಹೇಳಿ ಮತ್ತೆ ವಿಡಿಯೋಗಳನ್ನ ಪ್ರಸಾರ ಮಾಡಬಾರ್ದು ಅಂತ ಹೇಳಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಮಾನ ಮರ್ಯಾದೆಯನ್ನ 3 ಕಾಸಿಗೆ ಹರಾಜು ಹಾಕೊಂಡಿರುವಂತಹ ಸ್ವಾಮೀಜಿ, ಇವ್ರುಗಳಿಗೆಲ್ಲ ಸ್ವಾಮೀಜಿ ಅನ್ನುವಂತಹ ಒಂದು ಪದ ಅಥವಾ ಆ ಒಂದು ಹುದ್ದೆಗೆ ಯೋಗ್ಯರಲ್ಲ ಅಂತ ಅನ್ಸುತ್ತೆ. ಇತ್ತೀಚೆಗೆ ನಡೀತಾ ಇರುವಂತಹ ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಇದ್ರೆ ಇವತ್ತು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಪ್ರಭಾವಿ ಸ್ವಾಮೀಜಿ ಅಲ್ಲ, ಈಗ ಕಾಮಸ್ವಾಮೀಜಿ ಅಂತ ಕರಿಬೇಕು ನಾವು. ಸುದ್ದಿ ಪ್ರಸಾರ ಮಾಡಬಾರ್ದು ಅಂತ ಹೇಳಿ ಇದೀಗ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಅರ್ಜಿ ವಿಚಾರಣೆಗೆ ಬರುತ್ತೆ. ಈ ಮಹಾಸ್ವಾಮೀಜಿ ಕಾಮಕಾಂಡ ಬಯಲು ಮಾಡಿದ್ದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಮಹಿಳೆ ಜೊತೆ ಅಸಭ್ಯವಾಗಿ ವರ್ತಿಸಿರೋದು, ಅದನ್ನ ವಿಡಿಯೋಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ ಇವ್ರುಗಳು. ನಾಚಿಕೆಗೇಡು, ಅಸಹ್ಯ ಅಂತ ಅನ್ನಿಸ್ಬೇಕು, ಅಥವಾ ಬೇಕು ಅಂತಾನೆ ವಿಡಿಯೋ ಮಾಡ್ಕೊಳ್ತಾರೋ ಅಥವಾ ಬೇರೆಯವ್ರು ಯಾರೋ ವಿಡಿಯೋ ಮಾಡ್ಕೊಳ್ತಾರೋ ಗೊತ್ತಿಲ್ಲ.